ಸರಿ, ಆದ್ರೆ ಲಿಮಿಟ್ಸ್ ಅಲ್ಲಿರ್ಬೇಕು. ಶ್ಯೂರ್ ಕಾವೇರಿ. ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಕಾವೇರಿ? ಇವತ್ತು ನನಗೆ ತುಂಬಾ ಬೇಕಾಗಿರೋರು ನನ್ನ ಬೆಸ್ಟ್ ಫ್ರೆಂಡ್, ನಾಟ್ ಓನ್ಲಿ ಬೆಸ್ಟ್ ಫ್ರೆಂಡ್, ಮೋರ್ ದ್ಯಾನ್ ಎ ಫ್ರೆಂಡ್, ನನ್ನ ಜೊತೆಗೆ ಡಿನ್ನರ್ಗೆ ಬಂದಿದ್ದಾಳೆ. ಟುಡೇ ಇಟ್ಸ್ ಮೈ ಡೇ. ಕಾವೇರಿ, ನಿನಗೊಂದು ನೆನಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ನಾವೊಂದು ಚಾಕ್ಲೇಟ್ಗೂ ಕೂಡ ತುಂಬಾ ಕಿತ್ತಾಡ್ತಾ ಇದ್ವಿ. ನೀನು ನನಗಿಂತ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಅಂತ ಸಿಕ್ಕಾಪಟ್ಟೆ ಜಂಬ ತೋರಿಸ್ತಾ ಇದ್ದೆ. ಆದ್ರೂ ನೀನು ನೋಡ್ದಾಗ್ಲೆಲ್ಲ ನನ್ಗೆ ತುಂಬಾ ಕೋಪ ಬರ್ತಾ ಇತ್ತು. ಇಲ್ಲಿದ್ರೆ ಪ್ರತಿ ವಿಷಯದಲ್ಲೂ ನೀನು ಕಂಪೇರ್ ಮಾಡ್ತಾನೆ ಇರ್ತಾರೆ ಅಂತ ನಾನು ಈ ಕಂಟ್ರಿ ಬಿಟ್ಟೆ ಹೋದೆ. ನನಗೆ ಯಾವತ್ತೂ ವಾಪಸ್ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ಲೇ ಇಲ್ಲ. ಆದ್ರೆ ಬಂದ್ಮೇಲೆ ಮತ್ತೆ ಹೋಗಕ್ ಮನ್ಸೇ ಆಗ್ಲಿಲ್ಲ. ಈ ಊರಿಗೆ ನಾನು ಫಸ್ಟ್ ಟೈಮ್ ಬಂದಾಗ ಒಂದು ಆಟೋಲ್ ಒಂದು ಹುಡುಗಿನ ನೋಡಿದಾಗ ಇವಳೇ ನನ್ನ ವೈಫ್ ಆಗ್ಬೇಕು ಅಂತ ಅನ್ಕೊಂಡೆ. ಅದೇ ಗುಂಗಲ್ಲಿ ಡ್ಯಾಡಿ ಆಫೀಸಿಗೆ ಬಂದೆ. ಆದ್ರೆ ಕೋಇನ್ಸಿಡೆನ್ಸ್ ಏನ್ ಗೊತ್ತಾ? ನನಗೆ ಯಾವ ಹುಡುಗಿನ ಆಟೋಲ್ ನೋಡಿ ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತೋ ಅದೇ ಹುಡುಗಿ ನನ್ನ ಡ್ಯಾಡಿ ಆಫೀಸಲ್ಲಿ ಇದ್ಲು. ಎಕ್ಸ್ಕ್ಯೂಸ್ ಮೀ, ಕಾವೇರಿ ಅಂದ್ರೆ ಕಿತಾಪತಿ, ತುಂಬಾ ಆರೋಗ್ಯನ್ಸು, ತುಂಬಾ ಆಟಿಟ್ಯೂಡು ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಅದೇ ಕಾವೇರಿ ನನ್ನ ಲವ್ ಅಟ್ ಫಸ್ಟ್ ಸೈಟ್ ಆಗಿರೋ ಹುಡುಗಿಯಾಗಿ ನನ್ನ ಮುಂದೆ ನಿಂತಿದ್ಲು.